ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಲಾಸ್ಟ್ ವ್ಲಾಗ್ ಬಂದು ಹಬ್ಬಿ ಬರ್ಡೇ ಸೆಲೆಬ್ರೇಷನ್, ಮಿಡ್ ನೈಟ್ ಸೆಲೆಬ್ರೇಷನ್ ಹಾಕಿದ್ದೆ. ಓಕೆ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡೋಣ. ಹಬ್ಬಿಗೆ ಮಾರ್ನಿಂಗ್ ಗಿಫ್ಟಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಏನು ಅಂತ ರೆಡಿಯಾಗಿ ಬಂದು ನೋಡ್ತಿದ್ದಾರೆ. ಓಪನ್ ಮಾಡಿ ಈಗ ನೋಡಿ. ಸೂಪರ್ ಮಮ್ಮಿ ಗಿಫ್ಟ್ ತಂದಾಳೆ. ವಾವ್, ಬೆಲ್ಟು ಚೆನ್ನಾಗಿದೆಯಾ ನೋಡ್ಬಿಟ್ಟು ಹೇಳು. ಅವ್ನು ಬರೀ ಫೋನ್. ವಾವ್, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಾನೇ ಹಾಕ್ತೀನಿ ಶರ್ಟು. ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ 3 ಜನ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೊರಟ್ವಿ. ಗತ್ವಿ ಅಗೇನ್ ಇವತ್ತು ಲಾಂಗ್ ಡ್ರೈವಾ ಅಂತ ಬೇಜಾರು ಮಾಡ್ಕೊತಿದ್ದಾನೆ. ಎಸ್, ಇವತ್ತು ಹೋಗಿದ್ದ ಟೆಂಪಲ್ ಯಾವುದು ಅಂದರೆ ಶ್ರೀ ಜಗನ್ನಾಥ ಟೆಂಪಲ್, ಗರಾನಲ್ಲಿರೋದು, HSR ಲೇಔಟ್, BTM ಲೇಔಟ್ ಹತ್ರ. ಟೆಂಪಲ್ ಅಂತೂ ಸಖತ್ ಪೀಸ್ಫುಲ್ಲಿ ಆಗಿತ್ತು. ತುಂಬ ರಶ್ ಏನು ಇರಲಿಲ್ಲ ನಾವು ಹೋದಾಗ. ಐ ಥಿಂಕ್ ಬೇರೆ ಡೇಸ್ ಗೊತ್ತಿಲ್ಲ ಹೇಗಿರುತ್ತೋ ಏನೋ ಅಂತ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ವಿಸಿಟ್ ಮಾಡಿ ಯಾರಾದರೂ ಫ್ರೀ ಇದ್ದರೆ. ಎಂಟ್ರೆನ್ಸಲ್ಲಿ ಆಂಜನೇಯ ಇದೆ. ಆಂಜನೇಯ ಆಯಿತಾ, ಒಳಗಡೆ ಹೋದ್ವಿ. ಒಳಗಡೆ ಹೋದರೆ 3 ಗಾಡ್ಸ್ ಒಂದೇ ಕಡೆ, 3 ದೇವರು ಒಂದೇ ಕಡೆ. ಶ್ರೀ ಬಾಲಭದ್ರ, ಶ್ರೀ ಮಾತಾ ಸುಭದ್ರ, ಶ್ರೀ ಜಗನ್ನಾಥ, 3 ದೇವರು ಒಂದೇ ಕಡೆ ಇದೆ. ಟೆಂಪಲ್ ವಿಸಿಟ್ ಎಲ್ಲ ಆಯಿತು. ದೆನ್ ಆಚೆ ಬಂದು ಗತ್ವಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡೋಣ ಅಂತ ಕ್ಲಿಕ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ದೆನ್ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಟೆಂಪಲ್ ರೌಂಡ್ಸ್ ಹಾಕಿ. ಆ್ಯಂಡ್ ಟೆಂಪಲ್ ಆಚೆ ಬಂದು 4 ದೇವರಿದೆ. ಫಸ್ಟ್ ಎಂಟ್ರೆನ್ಸಲ್ಲಿ ಆಂಜನೇಯ ದೇವ್ರು ತೋರಿಸ್ದೆ. ಆ್ಯಂಡ್ ಈಗ ಬಂದು ಭೀಮಲಾ ಟೆಂಪಲ್ ಅಂತೆ, ಭೀಮಲಾ ದೇವಿ ಟೆಂಪಲ್. ಆ್ಯಂಡ್ ಈ ದೇವ್ರು ಬಂದು ಬೋರ್ಡ್ ಏನೂ ಹಾಕಿರಲಿಲ್ಲ, ಬಟ್ ಯಾವುದೋ ಹೆಣ್ಣು. ಆ್ಯಂಡ್ ಅದು ನೆಕ್ಸ್ಟ್ ಬಂದು ಶಿವ ಟೆಂಪಲ್. ಈ 4 ಟೆಂಪಲ್ಸ್ ಇದೆ ಆಚೆ, ಜಸ್ಟ್ ಚಿಕ್ಕದಾಗಿ ಸುತ್ತ ಬಂದು. ಆ್ಯಂಡ್ ಆಚೆ ಅಕ್ಕಪಕ್ಕ ಬಂದುಬಿಟ್ಟು ಇನ್ನೂ 2-3 ಟೆಂಪಲ್ಸ್ ಇದೆ. ಅಭಯ ಆಂಜನೇಯ ಟೆಂಪಲ್ ಆ್ಯಂಡ್ ಇನ್ನೂ 2-3 ಟೆಂಪಲ್ ಇತ್ತು. ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಆಫ್ಟರ್ನೂನ್ ಅಲ್ವಾ ನಾವು ಹೋಗಿದ್ದು, ಅದಕ್ಕೆ ಮಾರ್ನಿಂಗ್ ಹೋದರೆ ಎಲ್ಲ ಟೆಂಪಲ್ಸ್ ಓಪನ್ ಇರುತ್ತೆ. ಆ್ಯಂಡ್ ಟೆಂಪಲ್ ಆಚೆ ಗೊತ್ತಲ್ಲ, ಹೋಲಿ ಥ್ರೆಡ್ಸ್ ಆ್ಯಂಡ್ ಮನಿ ಎಲ್ಲ ಸೆಲ್ ಮಾಡೋದು. ನಾನೇನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಗತ್ವಿಗೆ ಒಂದು ಆಂಜನೇಯದು ಮಾತ್ರ ಪರ್ಚೇಸ್ ಮಾಡಿದೆ. ತುಂಬ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ, ಕ್ಯೂಟಾಗಿ, ಸ್ಮಾಲಾಗಿ, ಅದಕ್ಕೆ ಪರ್ಚೇಸ್ ಮಾಡಿದೆ. ಆ್ಯಂಡ್ ನಮ್ಮ ಹಬ್ಬಿಗೆ ರುದ್ರಾಕ್ಷಿ ಮಣಿ ಪರ್ಚೇಸ್ ಮಾಡಿದೆ. ಪೇಷನ್ಸ್ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಪೇಷನ್ಸ್ ಬರಲಿ ಅಂತ. ಆ್ಯಂಡ್ ಟೆಂಪಲ್ ವಿಸಿಟ್ ಎಲ್ಲ ಮುಗೀತು. ಆಚೆ ಔಟ್ಲುಕ್ ಅಂತೂ ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ. ನನಗದು ತುಂಬ ಇಷ್ಟ ಆಯಿತು. ಒಂಥರ ಯೂನಿಕ್ ಆಗಿದೆ ಟೆಂಪಲ್. ಅದಕ್ಕೆ ಟೆಂಪಲ್ ವಿಸಿಟ್ ಎಲ್ಲ ಆಯಿತು. ಆ್ಯಂಡ್ ರಿಟರ್ನ್ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಗತ್ವಿ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ. ಟಯರ್ಡ್ನೆಸ್ಗೆ ಅವನಿಗೆ ಥರ್ಸ್ಡೇ ಆಗ್ತಿತ್ತೇನೋ ಗೊತ್ತಿಲ್ಲ, ಫುಲ್ ಅಳ್ತಾನೇ ಇದ್ದ. ಸರಿ ಅಂದ್ಬಿಟ್ಟು ಅವ್ನಿಗೆ ಏನಾದ್ರು ಜ್ಯೂಸ್ ಕುಡ್ಸೋಣ ಅಂತ ನಿಲ್ಸಿದ್ವಿ. ಅಯೋಧ್ಯೆ ಉಪಚಾರ ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಜನತಾ ಬಜಾರ್ ಅಯೋಧ್ಯೆ ಉಪಚಾರ ನಿಲ್ಸಿದ್ವಿ. ಬಟ್ ಅವ್ನು ನೋಡಿದ್ರೆ ಜ್ಯೂಸ್ ಬಿಟ್ಟು ಬರೀ ನೀರೇ ಕುಡ್ದ. ಈ ನೀರು ಕುಡಿಯೋದಕ್ಕೆ ಅಷ್ಟೆಲ್ಲ ಹತ್ಕೊಂಡು ಗಾಡಿ ನಿಲ್ಲಿಸ್ದ. ನಮಗೆ ನಾವೇನೋ ಬಾರಿ ಕುಡಿತಾನೇನೋ ಜ್ಯೂಸನ್ನ ಅಂತ ನಿಲ್ಸಿದ್ವಿ. ನೋಡಿದ್ರೆ ಅವ್ನು ನೆಪ ಮಾಡಿಕೊಂಡು ನಾವು ಹೊರಿಯೋ ಮಿಲ್ಕ್ ಶೇಕು ಮತ್ತು ಪೈನಾಪಲ್ ಮಿಲ್ಕ್ ಶೇಕ್ ಕುಡ್ಕೊಂಡು ನೋಡಿ, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳೋದು. ನೋಡಿದ್ರೆ ಏನು ಕುಡಿಯೋಲ್ಲ, ಬರೀ ನೀರು ಕುಡಿಯೋದು ಅಷ್ಟೇ ಅವನು. ದೆನ್ ಹಾಗೇನು ಈವ್ನಿಂಗ್ ಬಂದ್ವಿ ಮನೆಗೆ. ಈವ್ನಿಂಗಲ್ಲ, ಆಫ್ಟರ್ನೂನೇ ಅನಿಸುತ್ತೆ, 3 o'clock ಬಂದು ಹೀಗೆ ಪ್ರೈಮಲ್ಲಿ ಯಾವ್ದಾದ್ರು ಮೂವಿ ಸಿಗುತ್ತಾ ಅಂತ ನೋಡಿದ್ವಿ. ಯಾವುದೂ ಸಿಕ್ಕಿಲ್ಲ. ಅಷ್ಟು ಥ್ರಿಲ್ಲಿಂಗ್ ಮೂವಿ. ದೆನ್ ಇದು ಯಾವುದೋ ಮೂವಿ ಹಾಕಿದ್ವಿ, ಏನು ಅಷ್ಟು ಚೆನ್ನಾಗಿರಲಿಲ್ಲ ಮೂವಿ. ಹೀಗೆ ಕೇಕ್, ಚಿಪ್ಸ್ ಅಂತೆ, ಮೂಂಗ್ ದಾಲ್ ಎಲ್ಲ ತಿನ್ಕೊಂಡು, ಕಾಫಿ ಕುಡ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಗತ್ವಿ ಜೊತೆ ಆಟ ಆಡಿಕೊಂಡು.
ಆ್ಯಂಡ್ ದೆನ್ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಯಾವ ಹೋಟೆಲ್ ಹೋಗೋಣ ಅಂತ ಹೀಗೆ ಸರ್ಚ್ ಮಾಡ್ತಾ ಇದ್ವಿ ಗೂಗಲಲ್ಲಿ. ಯಾವ ಹೋಟೆಲ್ ನಿಯರೆಸ್ಟಾಗಿ ಬೆಸ್ಟ್ ಇದೆ, ಬಿಕಾಸ್ ಗತ್ತಿ ಜೊತೆ ಮಕ್ಳ ಜೊತೆ ಹೋದರೆ ಗೊತ್ತಲ್ಲ, ಎಲ್ಲೂ ಕಂಫರ್ಟಬಲಾಗಿ ಕುತ್ಕೊಳ್ಳೋಕೆ ಬಿಡೋಲ್ಲ. ಸೊ ಅದಕ್ಕೆ ನಿಯರೆಸ್ಟ್ ಎಲ್ಲರೂ ನೋಡೋಣ ಅಂತ ನೋಡ್ತಾ ಇದ್ವಿ. ಸೊ ನಿಯರೆಸ್ಟ್ ಬೆಸ್ಟ್ ಬಂದುಬಿಟ್ಟು ದುರ್ಗಶ್ರೀ ಸಮೃದ್ಧಿ ವೆಜ್ ಹೋಟೆಲ್ ಬೇಕಿತ್ತು. ಇವತ್ತು ಟ್ಯೂಸ್ಡೇ ಅಲ್ವಾ, ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ಸಮೃದ್ಧಿಗೆ ಹೋಗೋಣ ಅಂತ ಹೋದ್ವಿ. ಮೆನ್ಯೂ ಐಟಮ್ಸ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿತ್ತು ಐಟಮ್ಸ್ ಎಲ್ಲ. ಓಕೆ, ಫೈನಲಿ ಮಶ್ರೂಮ್ ಮಂಚೂರಿ. ಗತ್ವಿ ಅಂತೂ ಏನೂ ತಿನ್ನಲೇ ಇಲ್ಲ, ಅವನಂತೂ ಹೋಮ್ಲಿ ಫುಡ್, ಆಚೆನೂ ಅಷ್ಟು ತಿನ್ನಲ್ಲ. ಮಶ್ರೂಮ್ ಮಂಚೂರಿ ಆ್ಯಂಡ್ ಪನ್ನೀರ್ ಮಸಾಲೆ ದೋಸೆ ಅಂತ ಸಕ್ಕತ್ತಾಗಿತ್ತು ಟೇಸ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ರಿಸ್ಪಿ ಆಗಿತ್ತು, ಸಕ್ಕತ್ತಾಗಿತ್ತು ದೋಸೆ. ಕ್ರಿಸ್ಪಿ ಆದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದು ಟ್ರಿಪಲ್ ಫ್ರೈಡ್ ರೈಸ್ ಅಂತೆ, ಏನೋ ಯುನೀಕ್ ಆಗಿದೆಯಲ್ಲ ನೇಮ್ ಅಂತ ಆರ್ಡರ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ಟ್ರಿಪಲ್ ಫ್ರೈಡ್ ರೈಸ್ ಅಂತೂ. ಆ್ಯಂಡ್ ಗ್ರೀನ್ ಫ್ರೈಡ್ ರೈಸಲ್ಲಿ ಸ್ವಲ್ಪ ನೂಡಲ್ಸ್ ಹಾಕಿದ್ರು, ಅದರಿಂದ ಚೆನ್ನಾಗಿತ್ತು. ಗತ್ವಿ ಬರೀ ಮೊಬೈಲ್ ಫೋನ್ದೇ ಆಯಿತು. ಆ್ಯಂಡ್ ದೆನ್ ಅದಾದಮೇಲೆ ಗೋಬಿ ಪರಾಟ ಆರ್ಡ್ರ್ ಮಾಡಿದ್ವಿ. ಇದು ಸ್ವಲ್ಪ ಹೆವಿ ಅನಿಸ್ತು, ಬಿಕಾಸ್ ಮೈದಾ ಅಲ್ವಾ ಅದಕ್ಕೆ. ಆ್ಯಂಡ್ ದೆನ್ ಪಾನಿಪುರಿ ಆ್ಯಸ್ ಯೂಶ್ವಲ್ ಎಲ್ಲ ಕಡೆಯಲ್ಲಿ ಇರುತ್ತೋ ಹಂಗೆ ಇತ್ತು. ಆ್ಯಂಡ್ ಪ್ರೊಮೊಗ್ರಾನೇಟ್ ಮಿಲ್ಕ್ ಶೇಕ್ ಆ್ಯಂಡ್ ಕೋಲ್ಡ್ ಕಾಫಿ ಶುಗರ್ ಜಾಸ್ತಿ ಆಗಿತ್ತು. ಆ್ಯಂಡ್ ಎಲ್ಲ ಡಿನ್ನರೆಲ್ಲ ಮುಗಿಸಿ ಇಷ್ಟೇ ಬರ್ಡೇ, ಟೆಂಪಲ್ ವಿಸಿಟ್ ಆ್ಯಂಡ್ ನೈಟ್ ಔಟ್ ಡಿನ್ನರ್ ಇಷ್ಟೇ ಮುಗಿಸಿ ಬರ್ಡೇ ಮುಗೀತು. ಓಕೆ, ಈ ವ್ಲಾಗ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್.